ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 48ನೇ ಎಪಿಸೋಡ್ನ ಜೊತೆ ಬಂದಿದ್ದೀನಿ. ಈ ಕಥೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕಥೆಯ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ. ಸಾರಿಕಾ ತಾರಕ್ ಹೋದ್ರ? ಯಾವಾಗ ಹೋಗಿದ್ದು? ನನಗೆ ಗೊತ್ತೇ ಆಗಲಿಲ್ಲ ಛೇ ಎಂದಳು ವರ್ಷ. ಅವಳ ಮಾತಿಗೆ ಯಾಕೆ ವರ್ಷ, ನಿನ್ನ ಹತ್ರ ತಾರಕ್ ಹೋಗುವಾಗ ಏನು ಹೇಳದೆ ಹೋದ್ರಂತ ಬೇಜಾರ ಎಂದು ವ್ಯಂಗ್ಯವಾಗಿ ಕೇಳಿ ನಕ್ಕನು ವರುಣ್. ಅವನ ಮಾತಿನಲ್ಲಿದ್ದ ವ್ಯಂಗ್ಯವನ್ನು ಅರಿಯದ ವರ್ಷ, ಹಾಗಲ್ಲ ವರುಣ್, ಪಾಪ ಮುಂಜಾನೆ ಬೇಗ ಎದ್ದು ಹೋದ್ರು ಅನ್ಸುತ್ತೆ. ಕಾಫಿ ಕುಡಿದು ತಿಂಡಿ ತಿಂದು ಹೋದ್ರೋ ಅಥವಾ ಹಾಗೆ ಹೋದ್ರೋ ಏನು ಅಂತ ಕೇಳಿದೆ ಎಂದಳು. ಹೋ ಹೌದಾ ಎಂದ ನಸಡ್ಡೆಯಿಂದ ವರುಣ್. ಇಲ್ಲ ಅದಕ್ಕೆ, ಅವರು ತಿಂಡಿ ತಿಂದೇ ಹೋಗಿದ್ದು, ನಾನೇ ಮಾಡಿಕೊಟ್ಟೆ. ಅವರಿಗೆ ಕಾಲೇಜ್ ಇದೆಯಲ್ಲ, ಇನ್ನು ನಾನು ಕೂಡ ಹೊರಡ್ತೀನಿ ಎಂದಳು ಸಾರಿಕಾ. ಯಾಕೆ ಸಾರಿಕಾ ಇಷ್ಟು ಬೇಗ ಹೋಗ್ತಾ ಇದೆಯಾ? ಒಂದೆರಡು ದಿನ ಇರಬಹುದಲ್ವಾ? ಬೇಕಾದ್ರೆ ತಾರಕ್ ಹತ್ರ ನಾನು ಮಾತಾಡ್ತೀನಿ ಎಂದನು ವರುಣ್. ಬೇಡ ಅಣ್ಣ, ನಾನು ಹೊರಡ್ತೀನಿ, ಅವರಿಗೆ ಕಷ್ಟ ಆಗುತ್ತೆ ನಾನಿಲ್ಲ ಅಂದರೆ ಎಂದು ಸಾರಿಕಾಳ ಮಾತು ಕೇಳಿ ಮನೆಯವರೆಲ್ಲ ನಕ್ಕರು. ಅಂದರೆ ನಿನ್ನ ಗಂಡನಿಗೆ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗಲ್ಲ ಅನ್ನು ಎಂದರು ಯಶೋಧ. ಹೌದು ಮತ್ತೆ, ಇಷ್ಟೊಂದು ಮುದ್ದು ಆಗಿರೋ ಹೆಂಡತಿನ ಬಿಟ್ಟಿರೋಕೆ ಅವರಿಗೂ ಕಷ್ಟ ಆಗಲ್ವಾ ಎಂದು ರೇಗಿಸಿದಳು ವರ್ಷ. ಅವರ ಮಾತು ಕೇಳಿ ನೇರವಾಗಿ ತನ್ನ ರೂಮ್ ಒಳಗೆ ಓಡಿ ಹೋದಳು ಸಾರಿಕಾ. ಅವರೆಲ್ಲರ ಪ್ರಕಾರ ಅವಳು ಲಜ್ಜೆಯಿಂದ ರೂಮಿಗೆ ಓಡಿ ಹೋದದ್ದು, ಆದರೆ ಅವಳು ಪಾಪ ಅಳುವನ್ನು ತಡೆಯುವುದಕ್ಕಾಗದೆ ರೂಮಿಗೆ ಓಡಿದ್ದು ಎಂಬುದು ಯಾರಿಗೂ ತಿಳಿಯಲಿಲ್ಲ. ವರುಣ್, ವರ್ಷ, ನಿಮ್ಗಳ ಹತ್ರ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಅದೇನಂದ್ರೆ, ಈಗ ಸಾರಿಕಾ ಕೂಡ ಮನೆಗೆ ಹೋಗ್ತಾಳೆ, ಹಾಗೇನೆ ಅಜ್ಜ ಅಜ್ಜಿ ಇಬ್ರು ಕೂಡ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾರೆ. ಮೊನ್ನೆನೇ ಅವ್ರು ಹೋಗ್ಬೇಕಂತಿದ್ರು, ಆದ್ರೆ ಆಗ್ಲಿಲ್ಲ. ನಿನ್ ಬರ್ಡೇನೂ ಆಯ್ತಲ್ಲ, ಹಾಗಾಗಿ ಅವ್ರು ಹೊರಡ್ತಾ ಇದ್ದಾರೆ. ನಾನು ಕೂಡ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು. ಅಮ್ಮನನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ, ಅವರಿಗೂ ವಯಸ್ಸಾಯ್ತಲ್ಲ ಎಂದರು ಸುನೇತ್ರ. ಹೌದು ವರುಣ್, ನಾನು ಕೂಡ ಬಿಸ್ನೆಸ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ಅದು ಕೂಡ ಇವತ್ತೇ. ಸೊ ಮನೆಯಲ್ಲಿ ಇವತ್ತಿಂದ ನಾವು ಯಾರೂ ಇರೋದಿಲ್ಲ. ಇನ್ನು ಒಂದೆರಡು ದಿನ ಬಿಟ್ಟು ಸುನೇತ್ರ ಮನೆಗೆ ಬರ್ತಾಳೆ ಅನ್ಸುತ್ತೆ. ನಾನು ಮಾತ್ರ ಬರೋದು ಲೇಟ್ ಆಗಬಹುದು, ಮತ್ತೆ ಅಪ್ಪಮ್ಮ ಬರುವಾಗಲೂ ಲೇಟ್ ಆಗಬಹುದು ಎಂದರು ಸುಧೀಂದ್ರ. ಅವರ ಮಾತು ಕೇಳಿ ವರುಣ್ ವರ್ಷ ಇಬ್ಬರು ಮುಖ ನೋಡಿಕೊಂಡವರು. ಇದೇನ್ ಡ್ಯಾಡ್, ಹೇಗೆ ಹೇಳ್ತಿದ್ದೀರಾ? ಎಲ್ಲರೂ ಪ್ಲಾನ್ ಹಾಕೊಂಡೆ ಒಟ್ಟಿಗೆ ಒಂದೇ ದಿನ ಹೋಗ್ತಾ ಇರೋ ಹಾಗಿದೆ. ನಾವಿಬ್ರೇ ಬರೋದಾ ಇಲ್ಲಿ ಎಂದನು ವರುಣ್. ಪ್ಲಾನ್ಗೆ ಏನಿಲ್ಲ ವರುಣ್, ಎಲ್ರಿಗೂ ಹೋಗೋದಕ್ಕೆ ಸಂದರ್ಭ ಒಂದೇ ದಿನ ಬಂದ್ಬಿಟ್ಟಿದೆ. ನೀವಿಬ್ರು ಇದ್ರೆ ಏನಾಯ್ತು, ಒಂದೆರಡು ದಿನ ತಾನೇ, ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂದರು ಸುಧೀಂದ್ರ. ಹೌದು ಕಣೋ, ಒಂದೆರಡು ದಿನ ಆದ್ಮೇಲೆ ವಾಪಸ್ ಬರ್ತೀನಿ. ನೀನಿನ್ ಪುಟ್ಟ ಮಗು ಅಲ್ಲಲ್ವಾ, ನಿನ್ ಹೊಟ್ಟೆಗೆ ಬೇಯಿಸಿ ಹಾಕೋದಕ್ಕೆ ವರ್ಷ ಇದ್ದಾಳೆ, ಮತ್ತೇನು ಸಮಸ್ಯೆ ಎಂದರು ಸುನೇತ್ರ. ಲೋ ಮೊಮ್ಮಗನೇ, ಇಂಥ ಒಳ್ಳೆ ಅವಕಾಶ ಸಿಕ್ಕಿರ್ಬೇಕಾದ್ರೆ ನಾವಿಬ್ರೇ ಮನೆಯಲ್ಲಿ ಅಂತ ರಾಗ ಹಿಡಿತಾ ಇದೆಯಲ್ಲೋ. ನೋಡು, ಮನೆಯಲ್ಲಿ ಹೆಂಡತಿ ಜೊತೆ ಖುಷಿಯಿಂದ ಕಾಲ ಕಳಿ. ನಾವು ತೀರ್ಥಯಾತ್ರೆಗೆ ಬರುವಷ್ಟರ ಹೊತ್ತಿಗೆ ಒಂದು ಗುಡ್ ನ್ಯೂಸ್ ರೆಡಿ ಮಾಡಿಟ್ಕೊ ಎಂದರೆ ದ್ವಾರಕನಾಥ್. ಅವರ ಮಾತು ಕೇಳಿ ಅಲ್ಲಿ ನಿಲ್ಲಲು ಮುಜುಗರ ಪಟ್ಟುಕೊಂಡ ವರ್ಷ, ಸರಿ ಅತ್ತೆ, ನೀವೆಲ್ಲರೂ ಹೋಗಿ ಬನ್ನಿ, ನಾನು ಮೇಲ್ಗಡೆ ಸಾರಿಕನ ಹತ್ರ ಹೋಗ್ತೀನಿ, ಅವಳಿಗೆ ಲಗೇಜ್ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಎಂದವಳು ಅಲ್ಲಿಂದ ರೂಮಿಗೆ ಹೋದಳು. ಅಲ್ಲಿ ನೋಡಿದರೆ ಸಾರಿಕಾ ಕಣ್ಣೀರು ಹಾಕುತ್ತಿದ್ದಾಳೆ. ಅವಳು ವರ್ಷ ಬರುವುದನ್ನು ಗಮನಿಸಿರಲಿಲ್ಲ, ಆದರೆ ಈಗ ವರ್ಷ ಅವಳನ್ನು ನೋಡಿದ್ದಳು. ಸಾರಿಕಾ, ಅಳ್ತಾ ಇದ್ದೀಯಾ? ಯಾಕೇನಾಯ್ತು? ನಿಜ ಹೇಳು, ನನ್ನ ಹತ್ರ ಏನಾದರೂ ಮುಚ್ಚಿಡ್ತಾ ಇದ್ದೀಯಾ ಎಂದಳು ವರ್ಷ. ಅವಳನ್ನು ಗಟ್ಟಿಯಾಗಿ ಬಿಗಿದಪ್ಪಿದ ಸಾರಿಕಾ ಬಿಕ್ಕುತ್ತಲೇ, ಸಾರಿ ಅದಕ್ಕೆ, ನನ್ನಿಂದ ಇನ್ನು ಮುಚ್ಚಿಡೋದಕ್ಕೆ ಆಗೋದಿಲ್ಲ. ತಾರಕ್ ಒಳ್ಳೆಯವನಲ್ಲ, ಅವನು ತುಂಬ ಕೆಟ್ಟವನು. ಅಣ್ಣನ ಮೇಲಿರೋ ಸಿಟ್ಟಿಗೆ ನನ್ನನ್ನು ಮದುವೆ ಆಗಿದ್ದು. ಅವನು ಪ್ರೀತಿನೇ ಮಾಡಿರಲಿಲ್ಲ, ನಾಟಕ ಮಾಡಿ ಮದುವೆ ಆದದ್ದು. ಬರೀ ದ್ವೇಷನೇ ತುಂಬಿಕೊಂಡಿದೆ ಅವನ ಮನಸ್ಸಲ್ಲಿ. ನನಗೆ ಈ ವಿಷಯ ಗೊತ್ತಿರಲಿಲ್ಲ, ಮಾಡಿಬಿಟ್ರೆ ಅದಕ್ಕೆ. ನಿಮ್ಗಳ ಮಾತು ಕೇಳ್ತಾ ಇರ್ತಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನನ್ನ ಕೈಯಾರೆ ನನ್ನ ಜೀವನನ ಹಾಳು ಮಾಡಿಕೊಂಡೆ. ಅವರಿಗೆ ನಾನು ಓದೋದು ಇಷ್ಟ ಇಲ್ಲ, ಅಷ್ಟೇ ಯಾಕೆ ನಾನಂದ್ರೇ ಅವ್ರಿಗೆ ಇಷ್ಟ ಇಲ್ಲ ಎಂದಳು. ಅವಳ ಮಾತು ಕೇಳಿ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದ ಹಾಗಾಗಿತ್ತು ವರ್ಷಳಿಗೆ. ತಾನು ಕೇಳುತ್ತಿರುವುದು ನಿಜವೋ ಇದೆಲ್ಲ ಸುಳ್ಳು ಆಗಿರಲಿ ಎಂದುಕೊಳ್ಳುತ್ತಿದ್ದಳು. ಕೊನೆಗೆ ಹೇಗೂ ಸಾವರಿಸಿಕೊಂಡವಳು, ಏನು ಹೇಳ್ತಾ ಇದೀಯ ಸಾರಿಕಾ, ನನಗೆ ನಂಬೋಕೆನೇ ಆಗ್ತಾ ಇಲ್ಲ. ತಾರಕ್ಕಿಂತವ್ರ ಅಂದರೆ ಅವತ್ತು ವರುಣ್ ಅವ್ರಿಗೆ ಹೊಡೆದಿದ್ದನ್ನೇ ಮನಸ್ಸಲ್ಲಿಟ್ಕೊಂಡು ದ್ವೇಷಕ್ಕೋಸ್ಕರ ನಿನ್ನನ್ನು ಮದುವೆ ಆದ್ರು. ಎಂಥ ನೀಚ ವ್ಯಕ್ತಿ ಅವನು. ದ್ವೇಷಕ್ಕೋಸ್ಕರ ಒಂದು ಹುಡುಗಿ ಜೀವನನೇ ಹಾಳು ಮಾಡಿಬಿಟ್ನಲ್ಲ. ಅಯ್ಯೋ, ನನಗೆ ಯಾಕಿದು ಗೊತ್ತಾಗಲಿಲ್ಲ.
ನನ್ನನ್ನು ಕ್ಷಮಿಸ್ಬಿಡು ಸಾರಿಕಾ. ನಿನ್ನ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ. ನಿನಗೆ ಅವತ್ತೇ ಬುದ್ಧಿವಾದ ಹೇಳಿ ಮನೆಗೆ ಕರ್ಕೊಂಡು ಬರ್ತಾ ಇದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಾನೆ ಇರಲಿಲ್ಲ. ಈ ವಿಷಯ ಬಡವನಿಗೆ ಗೊತ್ತಾದರೆ ಏನು ಮಾಡೋದು ಎಂದು ಆತಂಕದಿಂದ ಕೇಳಿದಳು. ಅದಕ್ಕೆ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಗಾದೆ ಮಾತು ಕೇಳಿಲ್ವ ನೀವು? ನನ್ನ ಜೀವನ ಹಾಳಾಗಿದೆ. ಇದು ನನ್ನ ತಪ್ಪಿನಿಂದ ಆಗಿರೋದು. ಅದಕ್ಕೆ ನೀವು ಕಾರಣ ಅಲ್ಲ. ದಯವಿಟ್ಟು ನೀವು ನನ್ನ ಹತ್ರ ಕ್ಷಮೆ ಕೇಳಬೇಡಿ. ಈಗ ಈ ವಿಷಯ ನನ್ನ ಹತ್ರ ಹೇಳೋದಕ್ಕೂ ಹೋಗಬೇಡಿ. ನಾವೇ ಹ್ಯಾಂಡಲ್ ಮಾಡೋಣ. ಯಾಕಂದರೆ ಈಗಾಗಲೇ ತಾರಕ್ಕೆ ಅಣ್ಣನ ಮೇಲೆ ಸಿಟ್ಟಿದೆ. ಅದಕ್ಕೋಸ್ಕರ ಅವನು ಏನು ಬೇಕಾದರೂ ಮಾಡಬಹುದು. ಮುಂಚೆ ಹೇಗಿದ್ರು ಹಾಗೇ ಇರಿ. ಅವನಿಗೆ ಡೌಟ್ ಬರೋ ಥರ ನಡ್ಕೋಬೇಡಿ. ನೀವು ಈ ವಿಷಯ ಕೇಳಿ ಅದು ಹೇಗೆ ರಿಯಾಕ್ಟ್ ಮಾಡ್ತೀರೋ ನನಗೆ ಗೊತ್ತಾಗ್ತಿಲ್ಲ. ಆದರೆ ನನಗೆ ಇದನ್ನು ಹೇಳದೆ ಬೇರೆ ದಾರಿ ಇಲ್ಲ. ಅದು ಏನಂದರೆ, ತಾರಕ್ಕೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ. ಅವನು ಹೇಗಾದರೂ ಮಾಡಿ ನಿಮ್ಮನ್ನು ಪಡಿಲೇಬೇಕಂತಿದ್ದಾನೆ. ಅದಕ್ಕೋಸ್ಕರ ನೀವು ಅವನಿಂದ ಸ್ವಲ್ಪ ದೂರ ಇರಿ ಎಂದು ಹೇಳಿ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದಳು ಸಾರಿಕಾ. ಅವಳ ಮಾತು ಕೇಳಿದ ತಕ್ಷಣ ಮಂಚದ ಮೇಲೆ ಕುಸಿದು ಕುಳಿತ ವರ್ಷಾಳಿಗೆ ಆಘಾತವಾಗಿತ್ತು. ತಾರಕ್ನನ್ನು ಒಡಹುಟ್ಟಿದ ಸ್ಥಾನದಲ್ಲಿಟ್ಟು ನೋಡುತ್ತಿದ್ದಳು. ಈಗ ಅವನು ತನ್ನ ಬಗ್ಗೆ ವಿಕಾರ ಮನಸ್ಥಿತಿ ಇಟ್ಟುಕೊಂಡಿರೋದನ್ನು ಕೇಳಿ ಅವಳಿಗೆ ಸಿಡಿಲು ಬಡಿದ ಹಾಗಾಗಿತ್ತು. ಒಂದು ಕಡೆಯಲ್ಲಿ ಸಾರಿಕಳ ಮದುವೆ ಸಮಯದಲ್ಲಿ ತಾರಕ್ನಿಂದ ಯಾವ ಸಮಸ್ಯೆಯೂ ಆಗದಂತೆ ನಾನೇ ನೋಡಿಕೊಳ್ಳುತ್ತೀನಿ. ಅವಳ ಜೀವನಕ್ಕೆ ಏನಾದರೂ ತೊಂದರೆ ಆದರೂ ಅದರ ಸಂಪೂರ್ಣ ಜವಾಬ್ದಾರಿ ನನ್ನದು ಎಂದು ಮಾತು ಕೊಟ್ಟಿದ್ದಳಲ್ವೇ ವರುಣ್ಗೆ. ಈಗ ಆ ಮಾತು ಅವಳ ಕಿವಿಯಲ್ಲಿ ಮಾರ್ದನಿಸುತ್ತಿದ್ದವು. ಒಂದು ವೇಳೆ ವಿಷಯ ತಿಳಿದರೆ ವರುಣ್ ಸುಮ್ಮನೆ ಇರುತ್ತಾನೆಯೇ? ಅದನ್ನು ನೆನೆಸಿಕೊಂಡೇ ಅವಳ ಕಣ್ಣಿಂದ ಕಣ್ಣೀರು ಹರಿಯುತ್ತಿದ್ದವು. ಅದಕ್ಕೆ ನನಗೆ ಅರ್ಥ ಆಗ್ತಿದೆ ಈ ಮಾತನ್ನು ಕೇಳಿ ನಿಮ್ಗೆ ಇಷ್ಟೊಂದು ನೋವಾಗಿದೆ ಅಂತ. ಆದರೆ ಏನು ಮಾಡೋದು ಹೇಳಿ? ಇದೇ ನಿಜ. ಅದಕ್ಕೆ ಪ್ಲೀಸ್ ನೀವು ಅಳಬೇಡಿ ಎಂದು ಹೇಳಿ ಅವಳ ಕಣ್ಣೀರು ಒರೆಸಿದಳು ಸಾರಿಕಾ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸಾರಿಕಾ ನಾನು? ಒಂದು ಕಡೆ ನೀನು ಅಣ್ಣನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನೋ ನೋವು, ಇನ್ನೊಂದು ಕಡೆ ಅಣ್ಣನ ಸ್ನಾನದಲ್ಲಿರೋ ತಾರಕ್ ಈ ರೀತಿ ನಂಗೆ ಅದನ್ನು ಹೇಳೋದಕ್ಕೆ ಅಸಹ್ಯ ಆಗುತ್ತೆ ಎಂದು ಮುಖ ಮುಚ್ಚಿ ಅತ್ತಳು. ಅದಕ್ಕೆ ಪ್ಲೀಸ್ ಅಳಬೇಡಿ. ಈಗ ನಾವು ಅಳ್ತಾ ಕೊಡಬೇಕಾದ ಸಮಯ ಅಲ್ಲ. ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಬೇಕು. ಅಣ್ಣನ ತನಕ ಈ ವಿಷಯ ಹೋಗಬಾರ್ದು. ಅದಕ್ಕೆ ನೀವು ಧೈರ್ಯವಾಗಿರಬೇಕು. ಬಿ ಸ್ಟ್ರಾಂಗ್ ಎಂದು ತನ್ನ ನೋವಿನ ನಡುವೆಯೂ ವರ್ಷಳನ್ನು ಸಮಾಧಾನ ಮಾಡಿದಳು ಸಾರಿಕಾ. ತಕ್ಷಣ ಬಾಗಿಲನ್ನು ಯಾರೋ ಬಡಿದ ಹಾಗಾಯಿತು. ಕಣ್ಣೀರು ಒರೆಸಿಕೊಂಡ ವರ್ಷ ಏನೂ ಆಗಿಲ್ಲ ಎಂಬಂತೆ ಬಾಗಿಲು ತೆರೆದಳು. ಅತ್ತೆ ನೀವಾ? ಏನಾದರೂ ಬೇಕಿತ್ತಾ ಎಂದು ಕೇಳಿದಳು ಬಾಗಿಲ ಬಳಿ ನಿಂತಿದ್ದ ಸುನೇತ್ರರ ಹತ್ತಿರ. ಏನಿಲ್ಲ ಕಣಮ್ಮ, ನಾವೆಲ್ಲ ಹೊರಟು ಹೊರಗಡೆ ನಿಂತಿದ್ವಿ. ನೀವಿಬ್ರು ಬರಲೇ ಇಲ್ಲ. ಅದಕ್ಕೆ ನಾನೇ ಬಂದೆ. ಸಾರಿಕನದು ಹೊರಡಾಗಿದ್ರೆ ನಾನೇ ಡ್ರಾಪ್ ಮಾಡ್ತೀನಿ ಎಂದರು ಸುನೇತ್ರ. ಹಾಂ ಅತ್ತೆ, ಈಗ ಬರ್ತೀವಿ. ಸಾರಿಕಾ ಲಗೇಜ್ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನೀವೇ ಬಂದ್ರಿ ಎಂದಳು ವರ್ಷ. ಸರಿ ಸರಿ ಬೇಗ ಬನ್ನಿ ಎಂದು ಹೇಳಿ ಅಲ್ಲಿಂದ ಹೊರಟರು ಸುನೇತ್ರ. ಅವರ ಹಿಂದೆಯೇ ತಾವು ಕೂಡ ಹೆಜ್ಜೆ ಹಾಕಿ ಬಂದರು ವರ್ಷ ಸಾರಿಕಾ. ಸುನೇತ್ರ ಎಲ್ಲ ತೆಗೊಂಡ್ಯಾ? ಏನು ಬಾಕಿ ಮಾಡಿಲ್ಲಲ್ವಾ? ಹೊರಡೋಣ. ವರುಣ್, ವರ್ಷ ಬರ್ತೀವಿ ಎಂದು ಹೇಳಿ ಕಾರಿನ ಬಳಿ ಹೊರಟರು ಸುಧೀಂದ್ರ. ಅವರ ಹಿಂದೆಯೇ ಮನೆಯವರೆಲ್ಲರೂ ಹೊರಟರು. ಮುಂದುವರಿಯುವುದು.